ವಾಶ್ ಮಾಡಲು ಸ್ಟಾರ್ಟ್ ಆಗಿದೆ. ಇಲ್ಲಿ ಬಟ್ಟೆ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಸ್ವಾಗತ. ಬಟ್ಟೆ ಒಗೆಯೋಕ್ಕಾದ್ರೂ ಕೂಡ ಮಾಡಿದ್ರೆ ತಿನ್ಕೊಂಡು ಹೋಗಬೇಕು. ಆದಷ್ಟು ಅನಿಸ್ತಿದೆ. ಏನು ಮಾಡ್ತೀನಿ, ಎಣ್ಣೆ ಸಿಗ್ತಾ ಇಲ್ಲ. ಕ್ವಾರ್ಟರ್ಸ್ ಹಿಂಗಿದೆ ನೋಡಿ, ಬೈರಂಗು ಹಂಗೆ ದಾವಾಗಿದೆ. ಮಳೆ ಬಂದ ಮಕ್ಕಳು ನೋಡಿ ಹೆಂಗೆ ಮಕ್ಕಂಡವ್ರೆ. ಇವಾಗ ನಾನು ಇಲ್ಲಿರೋ ಬಟ್ಟೆನೆಲ್ಲ ವಾಶ್ ಮಾಡಬೇಕು. ಇವಾಗ ಅಂದರೆ ನೆನೆ ಇಟ್ಟಿದ್ದೀನಿ, ವಾಶ್ ಮಾಡಬೇಕು. ಬನ್ನಿ ತೋರಿಸ್ತೀನಿ. 2 ಬಕೆಟ್ ಇದೆ. ಅವರು ಏನು ಮಾಡೋದು, 1 2 ಇದನ್ನ ಒಗೆಯೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಕೂಡ 3 ಅವರ್ ಆಗುತ್ತೆ. ಬಟ್ಟೆ ಒಗೆಯೋಕ್ಕಾದ್ರೂ ಯಾರನ್ನ ಕಟ್ಕೋಬೇಕು ಆದಷ್ಟು ಬೇಗ. ಸಾಕಾಗಿದೆ. 1 ತಿಂಗಳಾಯಿತು ಬಟ್ಟೆ ಒಗಿಬೇಕು ಅಂತೇಳಿ ಒಗಿಲ್ಲ ಅಂದರೆ ಆಗಿರೋದು. ನೋಡಿ ಮಕ್ಕಳವ್ರು, ಡಬ್ ಮಕ್ಕಳವ್ರು ನೋಡಪ್ಪ. ಇವು ನಮ್ಮ ತಮ್ಮ, ಇದೊಂದು ರೂಮು, ಇಲ್ಲೊಂದು ರೂಮ್ ಇದೆ. ಇವನು ಮಕ್ಕಳವನು ವಿಡಿಯೋ ಮಾಡೋದು. ಬನ್ನಿ ಇವಾಗ ಬಟ್ಟೆ ವಾಶ್ ಮಾಡೋಣ. ಅಯ್ಯೋ, ಬಟ್ಟೆ ವಾಶ್ ಮಾಡ್ಬೇಕಂದ್ರೆ ಬುದ್ಧಿಗೆ ಬರ್ತೀವ್ರು ನಂಗೆಲ್ಲ. ಅಂದರೆ ಚಪ್ಪಲಿ ಎಲ್ಲಂದ್ರಲ್ಲೇ ಬಿಟ್ಟವ್ರು ನನ್ನ ಮಕ್ಕಳದ. ಏನು ಮಾಡ್ತೀನಿ, ಇದು ಬ್ಯಾಚುಲರ್ ಲೈಫ್ ಅಂದರೆ ನಾನು ತೋರಿಸ್ತೀನಿ. ಇವಾಗ ಅಲ್ಲಂತೂ ಫುಲ್ ಗಲೀಜಿದೆ, ಯಾಕಂದರೆ ಇಲ್ಲಾಂದ್ರೆ ಫುಲ್ ಗಲೀಜಿದೆ. ಬನ್ನಿ ನೋಡಿ ಇಲ್ಲಿ ಹೆಂಗೆ ಹಾಕೋರು ಬೇಕಾ. ಇಲ್ಲ ನೋಡ್ರಪ್ಪ, ನಾವು ಬಟ್ಟೆ ವಾಶ್ ಮಾಡೋದು ಹೆಂಗಂತ ಸಾಯೋದು. ಬಟ್ಟೆ ವಾಶ್ ಮಾಡ್ಬೇಕಂದ್ರೆ ಹೆಂಗೆ ಆಗಲ್ಲ. ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಕೂಡ ಆಗಲ್ಲ, ಬಟ್ಟೆ ವಾಶ್ ಮಾಡೋಕ್ಕೆ ಕೂಡ ಆಗಲ್ಲ. ನಮ್ಗೆ ಬೇಕಾಯ್ತು ಬ್ಯಾಚುಲರ್ ಲೈಫು. ನೋಡು, ಉಟ್ಕೊಳಕ್ಕೆ ಬಟ್ಟೆ ಇಲ್ಲ ಗುರು. ಜರ್ಕಿನು, ಒಂದು ಹಾಫ್ ಚಡ್ಡಿ ಮೇಲೆ ಪೂರ್ತಿ ಬಟ್ಟೆ ಒಗಿಬೇಕು. ಯಾಕಂದ್ರೆ ಬಟ್ಟೆನೇ ಒಗ್ದಿಲ್ಲ ನಾನು. ತುಂಬ ದಿನ ಆಯಿತು ಬಟ್ಟೆ ಒಗಿಲಾರ್ದಂಗೆ. 1 ತಿಂಗಳು ಹಾಕ್ಬಂತ ಹತ್ತತ್ರ ಅಷ್ಟು ಬಟ್ಟೆ ನೆನೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಒಗಿಬೇಕಂದ್ರೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವೇ ಒಗಿಬೇಕು. ಯಾರೂ ಒಕ್ಕೊಳ್ಳೋರಿಲ್ಲ ಇಲ್ಲಿ, ಅದಕ್ಕೆ ನಾವೇ ಒಕ್ಕೋಬೇಕು. ಇವಾಗ ತಾಯಿ ಬೆಲೆ ಗೊತ್ತಾಗೋದು. ಏನಂದರೆ ಬಟ್ಟೆ ಒಗಿಬೇಕಾದ್ರೆ ಹಸುವಾದಾಗೆ ಆವಾಗಲೇ ನಮ್ಮ ತಾಯಿಗಳ ಬೆಲೆ ಗೊತ್ತಾಗೋದು ನಮಗೆ ಅಲ್ವಾ. ಬನ್ನಿ ಮತ್ತೆ ನೆಕ್ಸ್ಟ್ ಮಾಡೋಣ ವಿಡಿಯೋ. ಗೊತ್ತಾಗ್ತೈತೆ ನನ್ನ ತಾಯಿ ಬೆಲೆ. ಯಾಕೆ ಗೊತ್ತಾ, ನಮ್ಮ ಬಟ್ಟೆ ಏನಾದ್ರು ಕ್ಲೀನ್ ಆಗಿಲ್ಲ ಅಂದರೆ ನಾವು ಬೈತಾ ಇದ್ದೆ ನಮ್ಮ ತಾಯಿಗೆ. ಏನು ಒಗಿತೀಯಮ್ಮ, ಬಟ್ಟೆನೇ ಕ್ಲೀನ್ ಮಾಡೋಕ್ಕಾಗಲ್ಲ ನಿನಗೆ, ಕ್ಲೀನಾಗಿ ಒಗೋಕ್ಕಾಗಲ್ಲ ಬಟ್ಟೆ ಅಂತ. ಇವಾಗೇನಿದೆಯಲ್ಲ ಇದನ್ನ ಒಗಿಬೇಕಾದ್ರೆ ನಮಗೆ ಗೊತ್ತಾಗೋದು ಅದ್ರದ್ದು ವ್ಯಾಲ್ಯೂ ಏನು ಅಂತ. ಸಾರಿ ಮಮ್ಮಿ. ಮತ್ತು ಬನ್ನಿ ಬಟ್ಟೆ ಒಗಿತಾ ಮತ್ತೊಂದು ವಿಡಿಯೋ ಮಾಡೋಣ. ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬ್ಯಾಚುಲರ್ ಲೈಫ್ ತುಂಬ ಕಷ್ಟ ಗುರು. ಇದ್ದರೆ ನಿಮ್ಮ ಮಮ್ಮಿ ಅಪ್ಪ ಅಮ್ಮನ ಜೊತೆ ಇರ್ರಿ, ಇಲ್ಲಾಂದರೆ ಯಾವುದೋ ಹೆಂಡ್ತಿ ಕೊಟ್ಕೊಂಬನ್ನಿ. ಹೆಂಡ್ತಿ ಕೊಟ್ಕೊಂಬಂದಾದ್ಮೇಲೆ ಇದೇನು ತಪ್ಪಲ್ಲ ನಮಗೆ. ಇದು ಮಾತ್ರ ಪಕ್ಕ ಇದ್ದೇ ಇರುತ್ತೆ, ಅದು ಮಾತ್ರ ಕರೆಕ್ಟೇ. ಆದಷ್ಟು ಬೇಗ ನಮ್ಮ ಮದುವೆ ಆಗಿ ಎಲ್ಲರೂ ಇಲ್ಲೆಲ್ಲ ಹೆಂಗೆ ಹಾಕೋರು. ಅಯ್ಯೋ, ನಾವು ಕೈ ನೋಯ್ತೈತೆ, ವಿಡಿಯೋ ಹಿಡಿಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಿದ್ದೆನೇ ಮಾಡಿಲ್ಲ ಇವತ್ತು. ನಾನು ನೈಟ್ ಶಿಫ್ಟ್ ಮಾಡ್ಕೊಂಬಂದೆ, ಬಟ್ಟೆ ಒಗೆಯೋಣ ಅಂತಲೇ ನಿದ್ದೆ ಮಾಡಿಲ್ಲ ಇವತ್ತು. ಅಯ್ಯೋ ಸಿಕ್ಕಾಪಟ್ಟೆ ಗುರು, ಎಲ್ಲಿ ಬೇಕು ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಬಟ್ಟೆನ ವಾಶ್ ಮಾಡಬೇಕಿತ್ತಂತ ಬಟ್ಟೆ ವಾಶ್ ಮಾಡೀನಿ. ಇವೆಲ್ಲ ಒಣಗಿದಾವೆ, ಎಲ್ಲ ಬಟ್ಟೆ ಗೊತ್ತಿಲ್ಲ. ನಾನು ಬಟ್ಟೆ ಹಾಕೋಕ್ಕೆ ಜಾಗ ಸಾಲಲ್ಲ, ಒಣಗಿದೆ ಬಿಡು. ಬನ್ನಿ ವಾಶ್ ಮಾಡೋಣ. ಸೋಪು ಸರ್ಪ್ ಬಿಡ್ತಾರಣ. ನಮ್ಮ ನಮ್ಮ ತಮ್ಮ ಇದ್ದಾನೆ ಮಿಲ್ಟ್ರಿಗೆ, ನಮ್ಮ ಬಟ್ಟೆನ ಕೊಡಲ್ಲ. ಕಂಫರ್ಟರ್ಸ್ ಹೋಗ್ತಾವ ಅಲ್ಲಪ್ಪ. ಕಂಫರ್ಟ್
ಸೋಪು ಸಾಗಲ್ಲ ಅನಿಸುತ್ತೆ. ನೋಡೋಣ ಬನ್ನಿ. ಮತ್ತೆ ತೊಂದರೆ ಐತೆ ಇವಾಗೇನಿಲ್ಲ. ಅಯ್ಯೋ ಬ್ರಷ್ಷು ಇಲ್ಲಲ್ಲಪ್ಪ ಸ್ವಾಮಿ. ಬ್ರಷ್ಷು ಬಕೆಟ್ ಮತ್ತೆ ತರಬೇಕಾ? ಓಕೆ, ಮತ್ತು ವಾಶ್ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಬಾಯ್. ಟೋಟಲ್ ಬಟ್ಟೆ ಇಷ್ಟಕ್ಕೊಂದು ಬಟ್ಟೆ ಒಗಿಬೇಕು ನಾನು ಇವಾಗ. ಈ ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ನೆನಪಾಗೋದು ನನ್ನ ತಾಯಿ. ನೆಕ್ಸ್ಟ್ ಇನ್ನೊಬ್ಬರಿದ್ರು, ಅವ್ರಿಗೆ ಹೋಗ್ಬಿಟ್ಟು ಅವಳೇನು ವಾಶ್ ಮಾಡಿಕೊಟ್ಟಿಲ್ಲ. ಬಟ್ ಆದರೂ ಕೂಡ ಅವ್ರ ಮನೆಯಲ್ಲಿ ಒಂದೆರಡು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟವ್ರೆ. ಅದು ನೆನಪಿದೆ ನನಗೆ ಅಷ್ಟೇ, ನೆನಪಿಲ್ಲ. ಅದು ನೆನೆಸ್ಕೊಂಡು ಬಾರ್ದು ಇವಾಗ ಹೋದ್ರೆ ಎಲ್ಲಿದ್ರು ಖುಷಿಯಾಗಿರಿ ಅಂತ ಬಿಟ್ಬಿಡ್ಬೇಕು ಅವ್ರನ್ನ. ಫೈನಲ್ ಆಗಿ ಬಟ್ಟೆ ವಾಷಿಂಗ್ ಆಯಿತು. ಮಕ್ಕ ನೋಡ್ರಿ ಹೆಂಗಾಗಿದೆ ಬಟ್ಟೆ ವಾಷಿಂಗ್ ಮಾಡಿ. ಫೈನಲ್ ಆಗಿ ಬಟ್ಟೆ ವಾಶ್ ಆಯಿತು. ನೋಡ್ಕೊಂಬಿಡಿ ಅನ್ಸುತ್ತೆ, ಪೂರ್ತಿ ಕ್ಲೀನ್ ಆಯಿತು. ಇನ್ನು ಕಂಫರ್ಟ್ಗೆ ಹಾಕಿರೋದನ್ನ ಹಿಂಡ್ಬಿಟ್ಟು ಹಾರಾಕ್ಬೇಕು. ಇನ್ನು ಅವನು ಬೇರೆ ಹಿಂಡೋದಿದೆ, ಅವು ಕೂಡ ಹಿಂಡ್ಬೇಕಿನ್ನು. ಅವನು ಇನ್ನೂ ಹಿಂಡಿಲ್ಲ, ಇಲ್ಲ ಹಾರಾಕ್ಬೇಕು. ಅಲ್ಲಿ ನೋಡಿ ಅಲ್ಲೆಲ್ಲ ಹಾರಾಕೋದು. ಮತ್ತೆ ಒಂದು ವೀಡಿಯೋಗೆ ಬರ್ತೀನಿ ಬನ್ನಿ. ಅಯ್ಯೋ ಸ್ವಾಮಿ ಸಾಕಾಯ್ತಪ್ಪ, ಸುಸ್ತಾಗೋಯ್ತು ಬಿಡು. ಟೈಮ್ ಬಂದುಬಿಟ್ಟು ಸ್ವಲ್ಪ ಗೊತ್ತಾಗಲಿಲ್ಲ. ಟೈಮ್ ಮಿನಿಮಮ್ ಏನಿದ್ರೆ 10:30 ಆಗಿದೆ. ನಾನು 8:30 ಕೂತ್ಕೊಂಡಿರೋದು ಬಟ್ಟೆ ವಾಶ್ ಮಾಡೋಕ್ಕೆ. 10:30 ಆಗಿದೆ. ಹೇಳಿಲ್ಲ ನಾನು 2 ಅವರ್ಸ್ ಅಂತ ಬೇಕೇ ಬೇಕು ನನಗೆ ಬಟ್ಟೆ ವಾಶ್ ಮಾಡಿ. ಹಲೋ ಗಾಯ್ಸ್, ಫೈನಲ್ ಆಗಿ ಬಟ್ಟೆ ವಾಶ್ ಮಾಡಾಯಿತು. ಇನ್ನು ಆರೈಕಾಯಿತು. ಇನ್ನೊಂದು ಭಯ ಏನಪ್ಪ ಅಂದರೆ ಮೋಡಕ್ಕೆ ಸ್ವಲ್ಪ ಸಮಾಧಾನ ಆಗಿರು ಅಂತ ಹೇಳೋದು ಅಷ್ಟೇ. ಯಾಕಂದರೆ ನನ್ನ ಬಟ್ಟೆ ಆರಾಮಟ ಮಳೆ ಆಗಬಾರ್ದು ಅಂತ ಆಸೆ. ನೋಡಿ ಅಲ್ಲೇ ಫುಲ್ಲು, ಇಲ್ಲಿ ಫುಲ್ಲು ಕೆಳಗಡೆ ಫುಲ್ ಆಗಿದೆ. ಇವಾಗೇನಿಲ್ಲ, ಈ ಕಟಿಂಗ್ ಮಾಡ್ಸೋಕೋಬೇಕು ಇವಾಗ. ಈ ಲುಕ್ ನಾನು ಇವಾಗಲೇ ನೋಡ್ಕೊಂಬಿಡಿ. ಕಟಿಂಗ್ ಮಾಡಿಸ್ಬೇಕು. ಕೂದಲೆಲ್ಲ ಜಾಸ್ತಿ ಆಗಿವೆ, ತುಂಬ ದಿನ ಆಯಿತು ಕಟಿಂಗ್ ಮಾಡಿಸಿ. ಬನ್ನಿ ನೆಕ್ಸ್ಟ್ ಹೀರೋ ಆಗಿ ಬರೋಣ.